ಓಕೆ, ಸೊ ಟುಡೇಸ್ ಗ್ರಾಮರ್ ಲೆಸನ್ 5 ಅಂಡ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಹ್ಯಾಡ್ ಅನ್ನೋ ಶಬ್ದ ಹೇಗೆ ಯೂಸ್ ಮಾಡಬೇಕು, ವಿ ವಿಲ್ ಬಿ ಲರ್ನಿಂಗ್ ದಟ್. ಕ್ಲಿಯರ್? ಇವಾಗ ನೀವು ಸೆಕೆಂಡ್ ಕ್ಲಾಸ್ ಅಲ್ಲಿ ಹ್ಯಾವ್ ಹ್ಯಾಸ್ ಅನ್ನ ಕಲ್ತ್ರಿ. ದಟ್ ಟು ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಮೇನ್ ವರ್ಬ್ ಆಗಿ ಹೇಗೆ ಯೂಸ್ ಮಾಡಬೇಕು, ದಟ್ ಥಿಂಗ್ ಯು ಲರ್ನ್. ಬಟ್ ಅದೇ ಹ್ಯಾವ್ ಮತ್ತೆ ಹ್ಯಾಸ್ ಆ ಎರಡರ ಪಾಸ್ಟ್ ಫಾರ್ಮ್ ಅಲ್ಲಿ ಒಂದೇ ಶಬ್ದ ಬರುತ್ತೆ, ಹ್ಯಾಡ್ ಅಂತ. ಕ್ಲಿಯರ್? ಹ್ಯಾವ್ಗೂ ಕೂಡ ಹ್ಯಾಡೆ, ಹ್ಯಾಸ್ಗೂ ಕೂಡ ಹ್ಯಾಡೆ. ಮೀನಿಂಗ್ ನೀವಿಲ್ಲಿ ಎಲ್ಲ ನಿಮ್ಮ ಸಬ್ಜೆಕ್ಟ್ಸ್, ಎಲ್ಲ ಪ್ರೊನೌನ್ಸ್, ಎಲ್ಲ ನೌನ್ಸ್ಗೂ ಕೂಡ ಏನೋ ಒಂದು ಇತ್ತು, ಅವ್ರ ಹತ್ರ ಏನೋ ಇತ್ತು, ಅವ್ರೇನೋ ಒಂದನ್ನ ಹೊಂದಿದ್ರು ಪಾಸ್ಟ್ ಅಲ್ಲಿ ಅಂತ ಹೇಳ್ಬೇಕಾದ್ರೆ ಐ, ಯು, ವಿ, ದೇ, ಹಿ, ಶಿ, ಇಟ್, ನೇಮ್ಸ್, ಎಲ್ಲ ನೌನ್ಸ್ ಪ್ರೊನೌನ್ಸ್ಗೂ ಕೂಡ ನೀವು ಹ್ಯಾಡ್ ಅಂತ ಯೂಸ್ ಮಾಡ್ತಾ ಇರ್ತೀರಿ. ಕ್ಲಿಯರ್? ಮೀನಿಂಗ್ ಹ್ಯಾವ್ ಹ್ಯಾಸ್ ಯಾವಾಗ ಏನೋ ಒಂದು ಇವಾಗ ನಮ್ಮ ಹತ್ರ ಇದೆ, ಏನೋ ಒಂದು ಹೊಂದಿದೀವಿ ಅಂತ ಅರ್ಥ. ಬಟ್ ಅದರ ಪಾಸ್ಟ್ ಫಾರ್ಮ್ ಅಲ್ಲಿ ಏನೋ ಒಂದು ನಮ್ಮ ಹತ್ರ ಇತ್ತು ಅಥವಾ ಅದನ್ನ ನಾವು ಹೊಂದಿದ್ವಿ ಪಾಸ್ಟ್ ಅಲ್ಲಿ ಅಂತ ಇದ್ದಾಗ ಹ್ಯಾಡ್ ಅನ್ನೋ ಶಬ್ದ ಬರುತ್ತೆ. ಓಕೆ, ಅಂಡ್ ಅಗೇನ್ ದಟ್ ಬಿಫೋರ್ ಸ್ಟಾರ್ಟಿಂಗ್ ಆಫ್ ನಿಮ್ಗೆ ಒಂದು ಚಿಕ್ಕ ಆಕ್ಟಿವಿಟಿ ಇದೆ, ವಿಚ್ ಇಸ್ ಅಬೌಟ್ ಕಾಮನ್ ಮಿಸ್ಟೇಕ್ಸ್. ನಾವು ಸಾಮಾನ್ಯವಾಗಿ ಯಾವ ರೀತಿ ತಪ್ಪುಗಳನ್ನ ಮಾಡ್ತೀವಿ ಮಾತನಾಡುವಾಗ, ಅದನ್ನ ರೆಕ್ಟಿಫೈ ಮಾಡಿ ಹೇಗೆ ಕರೆಕ್ಟ್ ಆಗಿ ಹೇಳ್ಬೇಕು, ವಿ ವಿಲ್ ಸಿ ನೌ. ಓಕೆ, ಇವಾಗ ಯಾರೋ ಒಬ್ಬರ ಒಂದು ಪ್ರೊಫೆಷನ್ ಬಗ್ಗೆ, ಜಾಬ್ ಬಗ್ಗೆ, ಅವರ ವೃತ್ತಿ ಬಗ್ಗೆ ಕೇಳ್ಬೇಕಾದಾಗ ನೋಡಿ ನಾವೇನ್ ಮಾಡ್ತೇವಿ, ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳ್ತೀವಿ. ಕೆಲವರು ಕನ್ನಡದಲ್ಲಿ ಏನ್ ಮಾಡ್ತಿದ್ದೀರಾ, ರೈಟ್? ಸಿ, ಬರೀ ಈ ರೀತಿ ಸಿಂಪಲ್ ಆಗಿ ವಾಟ್ ಆರ್ ಯು ಡೂಯಿಂಗ್ ಅಂತ ಅಂದ್ರೆ, ನನಗೆ ಯಾರಾದ್ರೂ ಈ ರೀತಿ ಕೇಳಿದ್ರೆ ನಾನು ಇವಾಗ ಏನ್ ಮಾಡ್ತಿದ್ದೀನಿ ಆ ಕೆಲಸ ಹೇಳ್ತೀನಿ, ನನ್ನ ಜಾಬ್ ನಾನು ಹೇಳೋದಿಲ್ಲ. ನೀವೇನ್ ಮಾಡ್ತಾ ಇದೀರ ಅಂದ್ರೆ ನಾನು ಕ್ಲಾಸ್ ತಗೊಳ್ತಾ ಇದ್ದೀನಿ ಅಂತ ನನ್ನ ಆನ್ಸರ್ ಆಗಿರುತ್ತೆ, ರೈಟ್? So that is why if you want to be very specific about the job or profession, ಕೇಳ್ಬೇಕಾದ್ರೆ ನೀವೇನ್ ಮಾಡ್ತೀರಾ, ವಾಟ್ ಡು ಯು ಡೂ, ನೀವೇನ್ ಕೆಲಸ ಮಾಡ್ತೀರಾ, ಆರ್ ನೀವೇನ್ ಮಾಡ್ತೀರಾ ಅಂದ್ರೆ ವಾಟ್ ಡು ಯು ಡೂ ಆರ್ ವಾಟ್ ವರ್ಕ್ ಡು ಯು ಡೂ, ಎರಡು ರೀತಿ ಕೇಳ್ಬಹುದು. ಓಕೆ, ಸೊ ಇದು ಬಂದ್ಬಿಟ್ಟು ಪ್ರಶ್ನೆ ಆಯ್ತು. ಇವಾಗ ಉತ್ತರ ಹೇಗ್ ಕೊಡ್ತೀರಿ, ನಾನು ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ಅಂತ, ಹೌ ವಿಲ್ ಯು ಆನ್ಸರ್? ಅಗೇನ್ ಕೆಲವರು ING ಫಾರ್ಮ್ ಮತ್ತೆ ಯೂಸ್ ಮಾಡ್ತಾರೆ. ಐ ಆಮ್ ವರ್ಕಿಂಗ್ ಇನ್ ಗೂಗಲ್. ಸಿ, ಇಲ್ಲಿ ING ಫಾರ್ಮ್ ನೀವು ಯೂಸ್ ಮಾಡಬಾರ್ದು. ಏನಕ್ ಗೊತ್ತಾ, ಈ ಆಮ್ ಜೊತೆಗೆ ING ಅಂದ್ರೆ ಏನ್ ಅರ್ಥ ಅಂದ್ರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಟೆನ್ಸ್ ಕೊಡುತ್ತೆ, ರೈಟ್? ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಯಾವಾಗ ಬಳಸ್ತೀವಿ ಅಂತ ಅಂದ್ರೆ ಯಾವುದೋ ಒಂದು ಆಕ್ಷನ್ ಟೆಂಪ್ರರಿ ಆಗಿದೆ ಆರ್ ಯುನೋ ಸದ್ಯಕ್ಕೆ ಮಾತ್ರ ಅದು ಆನ್ ಗೋಯಿಂಗ್ ಇದೆ ಅಂತ ಅದರ ಸೂಚನೆ, ಆ ಟೆನ್ಸಿನ ಸೂಚನೆ. ದಟ್ ಇಸ್ ವೈ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಈ ಕೇಸಲ್ಲಿ ನೀವು ಅವಾಯ್ಡ್ ಮಾಡ್ಬೇಕು. ಓಕೆ, ಸೊ ವಾಟ್ ಆರ್ ದಿ ರೈಟ್ ವೇಸ್? ನಾನು ಗೂಗಲ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಐ ವರ್ಕ್ ಆಟ್ ಗೂಗಲ್ ಅಂತ ಹೇಳಿ. ಇಲ್ಲಪ್ಪ ನಾನು ಗೂಗಲ್ಗೋಸ್ಕರ ಕೆಲಸ ಮಾಡ್ತೀನಿ ಅಂತಂದ್ರೆ ಐ ವರ್ಕ್ ಫಾರ್ ಗೂಗಲ್. ಓಕೆ, ನೆಕ್ಸ್ಟ್, ವೆನ್ ಯು ಆರ್ ಗ್ರೀಟಿಂಗ್ ಸಮ್ವನ್, ಯಾರೊಬ್ಬರನ್ನ ಭೇಟಿ ಮಾಡಿರ್ತೀರಿ, ಅವಾಗ ಹೇಗಿದ್ದೀರಾ ಅಂತ ಕೇಳ್ತೀವಿ. ಸ್ಪೆಷಲಿ ತುಂಬಾ ದಿನಗಳಾದ್ಮೇಲೆ ಒಬ್ಬರನ್ನ ನೀವು ಭೇಟಿ ಮಾಡ್ತಾ ಇರ್ತೀರಿ, ಕರೆಕ್ಟ್? ಇನ್ ದಟ್ ಕೇಸ್ ಹೇಗಿದ್ದೀರಾ ಅಂತ ಕೇಳ್ತೀರಿ. ನಾವು ಜನರಲಿ ಮೊದ್ಲು ಏನ್ ಬಳಸ್ತಾ ಇದ್ವಿ, ಹೌ ಆರ್ ಯು ಅಂತ ಕೇಳ್ತೀವಿ. ಅಲ್ಲ, ಇವಾಗ ಕೂಡ ಕೇಳಬಹುದು, ಬಟ್ ಸ್ವಲ್ಪ ಔಟ್ಡೇಟೆಡ್ ಆಗಿದೆ ಅದು, ಕರೆಕ್ಟ್? ಸೊ ಅದರ ಬದಲಿಗೆ ಹೌ ಡು ಯು ಡೂ ಆರ್ ಹೌ ಆರ್ ಯು ಡೂಯಿಂಗ್, ಹೇಗಿದ್ದೀರಾ ನೀವು ಅಂತ ಅರ್ಥ ಬರುತ್ತೆ. ಹೌ ಡು ಯು ಡೂ ಆರ್ ಹೌ ಆರ್ ಯು ಡೂಯಿಂಗ್. ಓಕೆ ಗೈಸ್, ಇಸ್ ಮೈ ವಾಯ್ಸ್ ಎಕೋಯಿಂಗ್? ಫ್ರಮ್ ಮೈ ಸೈಡ್ ಇಟ್ ಇಸ್ ನಾಟ್ ದ ಕೇಸ್. ಓಕೆ, yes, can someone confirm? Great. Okay guys, thank you. So you can check your internet once again. Okay, yes. ಹೇಗಿದ್ದೀರಾ ಅಂತ ಈ ತರ ಕೇಳ್ತೀರಿ, ಅಂಡ್ ಉತ್ತರದಲ್ಲಿ ನಾನು ಚೆನ್ನಾಗಿದ್ದೀನಿ ಅಂತ ಅವ್ರು ಹೇಳ್ತಾರೆ ಅಲ್ವಾ? ಅಂಡ್ ಚೆನ್ನಾಗಿದ್ದೀನಿ ಅಂತ ಹೇಳಿ ಹಾಗೆ ನಿಲ್ಲಿಸಬಾರ್ದು. ಒಂದು ಎಟಿಕೆಟ್ ಇರುತ್ತೆ, ಒಂದು ಮಾರಲ್ ಅಲ್ವಾ? ಒಂದು ಪೊಲೈಟ್ನೆಸ್ ತೋರಿಸ್ಬೇಕಾದಾಗ ನಾವು ಮತ್ತೆ ಅವ್ರಿಗೆ ಕೂಡ ವಾಪಸ್ ಆಗಿ ಕೇಳ್ತೀವಿ, ಐ ಆಮ್ ಫೈನ್, ಹೌ ಡು ಯು ಡೂ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಲೈಕ್ ದಟ್ ಯು ಹ್ಯಾವ್ ಟು ರಿಪ್ಲೈ ದಮ್. ಓಕೆ, ನಾವು ಸ್ಟಾರ್ಟಿಂಗ್ ಆಫ್ ವಿತ್ ದಿ ಮೇನ್ ಕಾನ್ಸೆಪ್ಟ್. ಇವಾಗ ನಾನು ಮುಂಚೆ ಕೂಡ ಹೇಳಿದ್ದೆ ನಿಮ್ಗೆ, ನಿಮ್ಮ ಪ್ರೀವಿಯಸ್ ಕ್ಲಾಸ್ ಅಲ್ಲಿ, ಸ್ಪೆಷಲಿ ಹೋಮ್ವರ್ಕ್ ಅಲ್ಲಿ ಫಸ್ಟ್ ಎಕ್ಸಾಂಪಲ್ ಒಂದು ಬಂದಿತ್ತು. ಊಟ ಮಾಡ್ದೆ ಅಲ್ವಾ, ಊಟ ಮಾಡ್ ಆಗಿದೆ ಅಂತ ಪಾಸ್ಟ್ ಅಲ್ಲಿ ನಾವು ಏಟ್ ಅಂತ ಕೂಡ ಹೇಳ್ತೀವಿ, ಆರ್ ಹ್ಯಾಡ್ ಅಂತ ಕೂಡ ಹೇಳ್ತೀವಿ. ಸೊ ಇವಾಗ ನೋಡಿ, ಈ ಹ್ಯಾವ್, ಹ್ಯಾಸ್, ಹ್ಯಾಡ್ ಈ ಮೂರು ಶಬ್ದಗಳೇನಿವೆ, ಇವುಗಳನ್ನ ನಾವು ಒಂದು ಮೇನ್ ವರ್ಬ್ ಆಗಿ ಕೂಡ ಬಳಸ್ತೀವಿ, ಹೆಲ್ಪಿಂಗ್ ವರ್ಬ್ ಆಗಿ ಕೂಡ ಬಳಸ್ತೀವಿ. ಬಟ್ ನಿಮ್ಮ ಸೆಕೆಂಡ್ ಕ್ಲಾಸ್ ಅಲ್ಲಿ ಮತ್ತೆ ಇವತ್ತು ಕಲಿತಿರೋ ಕ್ಲಾಸ್ ಅಲ್ಲಿ ಹ್ಯಾವ್, ಹ್ಯಾಸ್, ಹ್ಯಾಡ್ ಗಳನ್ನ ಮೇನ್ ವರ್ಬ್ ಆಗಿ ನಾವು ಕಲಿತಾ ಇದೀವಿ, ರೈಟ್? ಅಂಡ್ ಬರೀ ಮೇನ್ ವರ್ಬ್ ಆಗಿ ಯೂಸ್ ಮಾಡ್ಬೇಕಾದಾಗ
ಎರಡು ಅರ್ಥದಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ರೈಟ್? ಫಸ್ಟ್ ಅರ್ಥ ಏನಪ್ಪಾ ಅಂದ್ರೆ, ನೀವು ಆಲ್ರೆಡಿ ಕಲ್ತಿದ್ದೀರಿ. ಏನೋ ಒಂದು ನಮ್ಮ ಹತ್ರ ಇತ್ತು, ನಾವೇನೋ ಒಂದನ್ನ ಹೊಂದಿದ್ವಿ, ಅದು ನಮ್ಮದು ಅಂತ ಹೇಳ್ಬೇಕಾದಾಗ ಹ್ಯಾವ್ ಹ್ಯಾಸ್ ಪ್ರೆಸೆಂಟ್ ಅಲ್ಲಿ. ಬಟ್ ಅದನ್ನೇ ಪಾಸ್ಟ್ ಅಲ್ಲಿ, ಏನೋ ಒಂದ್ ನನ್ನ ಹತ್ರ ಪಾಸ್ಟ್ ಅಲ್ಲಿ ಇತ್ತು, ಮುಂಚೆ ಇತ್ತು, ಮುಂಚೆ ನಾನು ಹೊಂದಿದ್ದೆ ಅಂತ ಹೇಳ್ಬೇಕಾದಾಗ ಹ್ಯಾಡು. ಮತ್ತೆ ಇದು ಒಂದ್ ಅರ್ಥ ಆಯ್ತು. ಸೆಕೆಂಡ್ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಮೇನ್ ವರ್ಬ್ ಆಗಿ ಬಳಸ್ಬೇಕಾದಾಗ ನಾವು ಇವುಗಳನ್ನ ಒಂದು ತಿನ್ನುವುದು, ಊಟ ಮಾಡುವುದು ಅಂತ ಹೇಳ್ಬೇಕಾದಾಗ್ಲೂ ಕೂಡ ಈಟ್ ಅನ್ನೋ ಶಬ್ದದ ಬದಲಿಗೆ ನಾವು ಇದನ್ನು ಕೂಡ ಬಳಸಬಹುದು, ಇಂಟರ್ಚೇಂಜಬಲಿ. ಈಟ್ ಅನ್ನೋ ಬದಲಿಗೆ ಹ್ಯಾವ್, ಅದೇ ತಿಂದ್ ಆಯ್ತು, ಏಟ್ ಅನ್ನೋ ಬದಲಿಗೆ ಹ್ಯಾಡ್ ಅಂತ ಕೂಡ ಹೇಳ್ಬಹುದು. ಯು ಕ್ಯಾನ್ ಯೂಸ್ ಬೋತ್ ದೀಸ್ ವರ್ಡ್ಸ್ ಇಂಟರ್ಚೇಂಜಬಲಿ. ಓಕೆ, ಸೊ ಈ ಶಬ್ದಗಳನ್ನ ಮೇನ್ ವರ್ಬ್ ಆಗಿ ಎರಡೆರಡು ಮೀನಿಂಗ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇವಾಗ ನೋಡಿ, ಅಗೇನ್ ಸೆಕೆಂಡ್ ಕ್ಲಾಸಿನ ಶಬ್ದಗಳನ್ನ ಕೂಡ ಕಂಪ್ಯಾರಿಸನ್ಗೆ ತಗೊಂಡಿದ್ದಾರೆ. ಐ ಹ್ಯಾವ್ ಅ ಕಾರ್, ನನ್ನ ಬಳಿ ಕಾರ್ ಇದೆ. ಐ ಇದ್ದಾಗ ಹ್ಯಾವ್ ಅಂತ ಹೇಳ್ತೀರಿ. ಅದೇ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಹಿ ಇದ್ದಾಗ ಹಿ ಹ್ಯಾಸ್ ಅ ಕಾರ್, ಅವನ ಬಳಿ ಒಂದು ಕಾರ್ ಇದೆ. ಬಟ್ ಮುಂಚೆ ಇತ್ತಪ್ಪ ನನ್ನ ಹತ್ರ ಕಾರು ಅಲ್ವಾ, ಹೋದ್ ವರ್ಷ ಇತ್ತು. ಹೋದ್ ವರ್ಷ ಇತ್ತು ಅಂದ್ರೇನು, ಪ್ರೆಸೆಂಟ್ ಅಲ್ಲಿ ಇಲ್ಲ ಅಂತಾನೆ ಮೀನಿಂಗ್ ಅದು ಸ್ವಂತವಾಗಿ, ರೈಟ್? ಸೊ ಐ ಹ್ಯಾಡ್ ಅ ಕಾರ್, ಐ ಸೋಲ್ಡ್ ಇಟ್ ಲಾಸ್ಟ್ ಇಯರ್ ಅಂತ ಹೇಳ್ತೀರಿ. ಮುಂಚೆ ನನ್ನ ಹತ್ರ ಕಾರ್ ಇತ್ತು ಅಥವಾ ನನ್ನ ಕಾರನ್ನ ಹೊಂದಿದ್ದೆ, ಇವಾಗ ನನ್ನ ಹತ್ರ ಇಲ್ಲ, ರೈಟ್? ಕಳೆದ ವರ್ಷ ನಾನು ಅದನ್ನ ಮಾರ್ಬಿಟ್ಟೆ. ಅದೇ ರೀತಿ ಹೀ ಇದ್ರು ಕೂಡ ನೋಡಿ, ಇಲ್ಲಿ ಹ್ಯಾಡ್ ಅಂತಾನೆ ಬರುತ್ತೆ, ರೈಟ್? ಐಗೂ ಕೂಡ ಹ್ಯಾಡೆ, ಹೀಗೂ ಕೂಡ ಹ್ಯಾಡೆ. ಹಿ ಹ್ಯಾಡ್ ಅ ಕಾರ್, ಅವನ ಬಳಿ ಕಾರ್ ಇತ್ತು ಅಂತ ಹೇಳ್ಬೇಕಾದ್ರೆ. ಓಕೆ, ಒನ್ ಸೆಕೆಂಡ್. ಎಸ್, ಲೆಟ್ಸ್ ಸೇ ಫ್ಯೂ ಮೋರ್ ಎಕ್ಸಾಂಪಲ್ಸ್. ಇವತ್ ನನ್ಗೆ ಒಂದು ಮೀಟಿಂಗ್ ಇದೆ, ರೈಟ್? ಇವಾಗ ಇದೆ ಪ್ರೆಸೆಂಟ್ ಅಲ್ಲಿ ಅಂತ ಅಂದ್ರೆ ಐ ಹ್ಯಾವ್ ಅ ಮೀಟಿಂಗ್. ಬಟ್ ಇಲ್ಲಪ್ಪ, ಇವತ್ತು ಮೀಟಿಂಗ್ ಇತ್ತು, ಬೆಳಿಗ್ಗೆ ಇತ್ತು, ಅದ್ ಮುಗ್ದು ಹೋಗಿದೆ ಅಂತ ಇದ್ದಾಗ ಐ ಹ್ಯಾಡ್ ಅ ಮೀಟಿಂಗ್ ಟುಡೇ, ಇವತ್ ನನಗೊಂದು ಮೀಟಿಂಗ್ ಇತ್ತು. ಅದೇ ಹೀಗೂ ಕೂಡ ಹ್ಯಾಡ್, ಹಿ ಹ್ಯಾಡ್ ಆನ್ ಇಂಟರ್ವ್ಯೂ ಯೆಸ್ಟರ್ಡೇ, ನೆನ್ನೆ ಅವನಿಗೆ ಒಂದು ಇಂಟರ್ವ್ಯೂ ಇತ್ತು, ಆರ್ ನೆನ್ನೆ ಒಂದು ಇಂಟರ್ವ್ಯೂ ಅನ್ನ ಅವನು ಹೊಂದಿದ್ದ. ಈ ರೀತಿ ಕೂಡ ಮೀನಿಂಗ್ ನೀವು ಹೇಳ್ಬೋದು. ಕ್ಲಿಯರ್? ಸಿಮಿಲರ್ಲಿ, we had a business in Dubai. Consider 2 to 3 years back. ನಾವು ದುಬೈ ಅಲ್ಲಿ ಇದ್ವಿ, ಅಂಡ್ ದುಬೈ ಅಲ್ಲಿ ನಮ್ಮ ಬಿಸ್ನೆಸ್ ಇತ್ತು. ಇವಾಗ ವಾಪಸ್ ಮರಳಿ ನಾವು ಇಂಡಿಯಾಕ್ ಬಂದಿದೀವಿ. ಸೊ ಅಂದ್ರೆ ಏನರ್ಥ? ಪಾಸ್ಟ್ ಅಲ್ಲಿ ಇತ್ತು, ಹೊಂದಿದ್ವಿ. ಇನ್ ದಟ್ ಕೇಸ್ ವಿ ಹ್ಯಾಡ್ ಅ ಬಿಸ್ನೆಸ್. ಬಟ್ ಇಲ್ಲಪ್ಪ, ಇನ್ನೂ ಕೂಡ ನಮ್ಮ ಬಿಸ್ನೆಸ್ ದುಬೈಲಿನೇ ಇದೆ, ಇವಾಗ್ಲೂ ಕೂಡ ಅಲ್ಲಿ ಇದೆ, ಅದು ಪ್ರೆಸೆಂಟ್ ಅಲ್ಲಿ ಅಂತ ಇದ್ದಾಗ ವಿ ಹ್ಯಾವ್ ಅ ಬಿಸ್ನೆಸ್ ಇನ್ ದುಬೈ. ಓಕೆ, ಸಿಮಿಲರ್ಲಿ, ಇವಾಗ ಹೊಸದಾಗಿ ಯಾವ್ದೋ ಒಂದು ಕಂಪನಿಗೆ ಎಂಪ್ಲಾಯೀಸ್ ಅಥವಾ ಫ್ರೆಶರ್ಸ್ ಜಾಯ್ನ್ ಆದಾಗ ಏನಾಗುತ್ತೆ, ಅವ್ರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿರ್ತಾರೆ, ರೈಟ್? ಸೊ ಅವ್ರು ಆಲ್ರೆಡಿ ಜಾಯಿನ್ ಆಗಿ ಟ್ರೈನಿಂಗ್ ಪ್ರೋಗ್ರಾಮ್ ಮುಗಿಸಿದ್ರೆ ನಾವೇನಂತ ಹೇಳ್ತೀವಿ? ದೇ ಹ್ಯಾಡ್ ಅ ಟ್ರೈನಿಂಗ್ ಪ್ರೋಗ್ರಾಮ್, ಅವ್ರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು ಅಂತ ಹೇಳ್ತೀರಿ. ಬಟ್ ಇಲ್ಲಪ್ಪ, ಇನ್ನು ಇವಾಗ್ಲೂ ಕೂಡ ಇದೆ, ಇವಾಗ ಜಸ್ಟ್ ಅವರು ಜಾಯ್ನ್ ಆಗಿದ್ದಾರೆ ಅಂಡ್ ಇವಾಗ ಟ್ರೈನಿಂಗ್ ಪ್ರೋಗ್ರಾಮ್ ಅವ್ರಿಗೆ ಇದೆ ಅಂತ ಇದ್ದಾಗ ದೇ ಹ್ಯಾವ್ ಅ ಟ್ರೈನಿಂಗ್ ಪ್ರೋಗ್ರಾಮ್. ಓಕೆ, ಅಂಡ್ ಕಮಿಂಗ್ ಟು ನೆಗೆಟಿವ್ ಸೆಂಟೆನ್ಸಸ್, ಹ್ಯಾವ್ ಅನ್ನ ನೆಗೆಟಿವ್ ಅಲ್ಲಿ ಹೇಗೆ ಹೇಳ್ತೀರಿ? ಡೂ ಹೆಲ್ಪಿಂಗ್ ವರ್ಬ್ ಬಳಸ್ಬಿಟ್ಟು ಡೂಗೆ ನಾಟ್ ಸೇರಿಸಿ ಹೇಳ್ತಾ ಇರ್ತೀರಿ, ಕರೆಕ್ಟ್? ದಟ್ ಈಸ್ ಯೋರ್ ಗ್ರಾಮ್ಯಾಟಿಕಲ್ ವೇ ಆರ್ ಫಾರ್ಮಲ್ ವೇ ಆರ್ ರಿಟನ್ ವೇ, ರೈಟ್? ಬಟ್ ಸ್ಪೋಕನ್ ಅಲ್ಲಿ ಐ ಹ್ಯಾವ್ ನೋ ಕಾರ್, ಇನ್ಫಾರ್ಮಲ್ ಅಲ್ಲಿ ಗಾಟ್ ಅನ್ನೋ ಶಬ್ದ ಎಕ್ಸ್ಟ್ರಾ ಬರೋದ್ರಿಂದ ಹ್ಯಾವ್ ಗೆನೆ ಡೈರೆಕ್ಟ್ಲಿ ನಾವು ನಾಟ್ ಆಡ್ ಮಾಡ್ತೀವಿ, ರೈಟ್? ಸೊ ಐ ಹೋಪ್ ಆಲ್ ಆಫ್ ಯು ರಿಮೆಂಬರ್ ದೀಸ್ ಕೈಂಡ್ ಆಫ್ ಎಕ್ಸಾಂಪಲ್ಸ್. ಸೆಕೆಂಡ್ ಕ್ಲಾಸ್ ಅಲ್ಲಿ ಕಲ್ತಿರೋದು ನಿಮ್ಗೆ ನೆನಪಿದೆ ಅಂತ ನಾನು ಭಾವಿಸ್ತೀನಿ, ಓಕೆನಾ? ಸೊ ಬಟ್ 3 ವಾಕ್ಯದ ಅರ್ಥ ಏನು? ನನ್ನ ಬಳಿ ಕಾರ್ ಇಲ್ಲ ಪ್ರೆಸೆಂಟ್ ಅಲ್ಲಿ, ಇವಾಗ ಸದ್ಯದಲ್ಲಿ, ವರ್ತಮಾನ ಕಾಲದಲ್ಲಿ ಅಂತ ಮೀನಿಂಗು, ರೈಟ್? ಸೊ ಅದೇ ಹಿ ಅಂತ ಇದ್ದಾಗ ಹಿ ಹ್ಯಾಸ್ ಅ ಕಾರ್ ಅಂತ ಹೇಳ್ತಿದ್ವಿ, ಅವನ ಬಳಿ ಕಾರ್ ಇದೆ ಪ್ರೆಸೆಂಟ್ ಅಲ್ಲಿ. ಕಾರ್ ಇಲ್ಲ ಇವಾಗ ಅವನ ಹತ್ರ ಅಂತ ಇದ್ದಾಗ ಹಿ ಹ್ಯಾಸ್ ನೋ ಕಾರ್. ಅಂಡ್ ಹ್ಯಾಸ್ ಅನ್ನ ನೆಗೆಟಿವ್ ಅಲ್ಲಿ ಹೇಗ್ ಬರಿತೀವಿ ಗ್ರಾಮರ್ ಅಲ್ಲಿ? ಡಸ್ ಹೆಲ್ಪಿಂಗ್ ವರ್ಬ್ಗೆ ನಾಟ್ ಆಡ್ ಮಾಡ್ಬಿಟ್ಟು ಎದುರುಗಡೆ ಹ್ಯಾವ್ ಅಂತಾನೆ ನಾವು ಬರೆಯೋದು, ಡಸಂಟ್ ಹ್ಯಾವ್. ಹ್ಯಾವ್ ಅನ್ನ ನೆಗೆಟಿವ್ ಅಲ್ಲಿ ಡೋಂಟ್ ಹ್ಯಾವ್, ಹ್ಯಾಸ್ ಅನ್ನ ನೆಗೆಟಿವ್ ಅಲ್ಲಿ ಡಸಂಟ್ ಹ್ಯಾವ್ ಅಂತ ಹೇಳ್ತೀರಿ. ಓಕೆ, ಸೊ he doesn't have a car. This is your formal grammatical or written format. Okay, ಇನ್ಫಾರ್ಮಲ್ ಬಂದಾಗ ಗಾಟ್ ಅನ್ನೋ ಶಬ್ದ ಯೂಸ್ ಮಾಡೋದ್ರಿಂದ ಹ್ಯಾಸ್ ಗೆನೆ ನಾವು ನಾಟ್ ಆಡ್ ಮಾಡ್ತೀವಿ. he hasn't got a car. ಸೊ 3 ವಾಕ್ಯದ ಅರ್ಥ ಏನು? ಅವನ
ಅದನ್ನೇ ಪಾಸ್ಟ್ ಅಲ್ಲಿ ಇರ್ಲಿಲ್ಲ ಅಂತ ಹೇಗೆ ಹೇಳ್ತೀವಿ? ಅಂಡ್ ಇನ್ನೊಂದು ವಿಷಯ, ನಾನು ನಿಮ್ಗೆ ನಾವು ನೆನ್ನೆ ಸಿಂಪಲ್ ಪಾಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ, ರೈಟ್? ಅಂಡ್ ಈ ಹ್ಯಾಡ್ ಅನ್ನೋ ಶಬ್ದ ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಕೆ ಆಗುವಂತಹ ಒಂದು ಶಬ್ದ, ರೈಟ್? ಬಿಕಾಸ್ ಪಾಸ್ಟ್ ಅಲ್ಲಿ, ಭೂತಕಾಲದಲ್ಲಿ ಏನೋ ಒಂದು ಇತ್ತು ಅಂತ ನಾವು ಹೇಳ್ತಾ ಇದ್ದೀವಿ, ಕರೆಕ್ಟ್? ಅಂಡ್ ಐ ಟೋಲ್ಡ್ ಯು ಅನದರ್ ಒನ್ ಥಿಂಗ್. ಇವಾಗ ನಾವು ನಮ್ಮ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ವರ್ಬ್ಸ್, ಕ್ರಿಯೆಗಳನ್ನ ಹೇಳ್ಬೇಕಾದಾಗ ವರ್ಬ್ಗೂ ಮುಂಚೆ ಸಪರೇಟ್ ಆಗಿ ಮತ್ತೊಂದು ಹೆಲ್ಪಿಂಗ್ ವರ್ಬ್ ನ ಯೂಸ್ ಮಾಡೋದಿಲ್ಲ. ಕ್ಲಿಯರ್? ಏನಕ್ಕೆ ಅಂತ ಅಂದ್ರೆ, ಇವಾಗ ನಿಮ್ಮ ಸೆಕೆಂಡ್ ಫಾರ್ಮ್ ಅಥವಾ ಪಾಸ್ಟ್ ಫಾರ್ಮ್ ವರ್ಬ್ ಹೇಗ್ ಬಂದಿರತ್ತೆ ಅಂತ ಅಂದ್ರೆ, ನಿಮ್ಮ ಬೇಸ್ ಫಾರ್ಮ್ ವರ್ಬ್ಸ್ ಇರತ್ತಲ್ವಾ, ಫಸ್ಟ್ ಕಾಲಮ್ ಅಲ್ಲಿರೋ ವರ್ಬ್ಸ್, ಅವುಗಳಿಗೆ ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಆಡ್ ಮಾಡಿದಾಗ್ಲೇನೆ ನಿಮ್ಮ ಸೆಕೆಂಡ್ ಫಾರ್ಮ್ ಶಬ್ದ ಕ್ರಿಯೇಟ್ ಆಗಿರುತ್ತೆ. ಸೊ ಯಾವ್ದೇ ಒಂದು ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ತಗೊಳ್ಳಿ, ಗೋ ಅಂತ ತಗೊಳ್ಳಿ, ಗೋಗೆ ಡಿಡ್ ಹೆಲ್ಪಿಂಗ್ ವರ್ಬ್ ಆಡ್ ಆಗಿದಾಗ ಅದು ವೆಂಟ್ ಆಗುತ್ತೆ. ಮೀನಿಂಗ್ ನಿಮ್ಮ ಎಲ್ಲ ಸೆಕೆಂಡ್ ಫಾರ್ಮ್ ವರ್ಬ್ಸ್ ನ ಒಳಗಡೆ ಆಲ್ರೆಡಿ ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇರೋದ್ರಿಂದ ನಾವು ಸಪರೇಟ್ ಆಗಿ ಹೆಲ್ಪಿಂಗ್ ವರ್ಬ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಆರ್ ಸೆಕೆಂಡ್ ಫಾರ್ಮ್ ವರ್ಬ್ ಇದ್ದಾಗ ಯೂಸ್ ಮಾಡೋದಿಲ್ಲ. ಓಕೆ, ಸೊ ಆಕ್ಚುಲಿ ನಾಳೆ ಕ್ಲಾಸ್ ಅಲ್ಲಿ ಅದನ್ನ ನೀವು ಇನ್ನೂ ಡೀಟೇಲ್ ಆಗಿ ಕಲಿತೀರಿ. ಸಂಪೂರ್ಣವಾಗಿ ಡಿಡ್ ಅನ್ನೋ ಶಬ್ದದ ಮೇಲೆನೆ ನಾಳೆ ನಿಮ್ಮ ಕ್ಲಾಸ್ ಇರುತ್ತೆ, ರೈಟ್? ಸೊ ಹ್ಯಾಡ್ ಅನ್ನ ನೀವು ಇಲ್ಲಿ ಸ್ಪ್ಲಿಟ್ ಮಾಡಿ ನೋಡಿದಾಗ ಡಿಡ್ ಪ್ಲಸ್ ಹ್ಯಾವ್ ಅಂತ ಸಿಗುತ್ತೆ, ಕರೆಕ್ಟ್? ಸೊ ದಟ್ ಈಸ್ ವೈ ಈ ನಾವು ಹ್ಯಾಡ್ ಅನ್ನ ನೆಗೆಟಿವ್ ಅಲ್ಲಿ ಹೇಳ್ಬೇಕಾದಾಗ ಸಪರೇಟ್ ಇನ್ನೊಂದು ಹೆಲ್ಪಿಂಗ್ ವರ್ಬ್ ತಗೊಳ್ಳೋದಿಲ್ಲ, ಬಟ್ ಇದನ್ನೇನೆ ಈ ರೀತಿ ಸ್ಪ್ಲಿಟ್ ಮಾಡ್ಬಿಟ್ಟು ಡಿಡ್ ಗೆ ನಾವಿಲ್ಲಿ ನಾಟ್ ಅನ್ನ ಆಡ್ ಮಾಡ್ತೀವಿ, ಕರೆಕ್ಟ್? ಸೊ ಇವಾಗ ಏನ್ ಬರುತ್ತೆ? ಡಿಡ್ ನಾಟ್ ಹ್ಯಾವ್ ಅಂತ ಬರುತ್ತೆ. ಓಕೆ, ಸೊ ನೆಗೆಟಿವ್ ಅಲ್ಲಿ ಮತ್ತೆ ಡಿಡ್ ನಾಟ್ ಯೂಸ್ ಮಾಡಿ ಕೂಡ ಮತ್ತೆ ಹ್ಯಾಡ್ ಅಂತ ಹೇಳ್ಬಾರ್ದು. ಕ್ಲಿಯರ್? ಬಿಕಾಸ್ ಡಿಡ್ ಅನ್ನೋ ಶಬ್ದ ಇಟ್ ಈಸ್ ಆಲ್ರೆಡಿ ಇನ್ ಪಾಸ್ಟ್. ಒಂದು ಪಾಸ್ಟ್ ಶಬ್ದ ಬಳಸಿ ಅದಕ್ಕೆ ಒಂದು ಬೇಸಿಕ್ ಆರ್ ಬೇಸ್ ಫಾರ್ಮ್ ವರ್ಬ್ ಆಡ್ ಮಾಡಿದಾಗ ಸಂಪೂರ್ಣ ಆ ಕ್ರಿಯೆನೆ ಪಾಸ್ಟ್ ಆಗಿ ತೋರ್ಸುತ್ತೆ. ದಟ್ ಇಸ್ ವೈ ಡಿಡ್ ಯೂಸ್ ಮಾಡಿದಾಗ ಜೊತೆಗೆ ಮತ್ತೊಂದ್ ಸರ್ತಿ ನೀವು ಮತ್ತೆ ಸೆಕೆಂಡ್ ಫಾರ್ಮ್ ಯೂಸ್ ಮಾಡ್ಲೇಬಾರ್ದು. ಓಕೆ, ಡಿಡ್ ಬಂದಾಗ ಎದುರಿಗೆ ಫಸ್ಟ್ ಫಾರ್ಮ್ ವರ್ಬೆ ಆರ್ ಬೇಸ್ ಫಾರ್ಮ್ ವರ್ಬ್ ಅನ್ನ ಯೂಸ್ ಮಾಡ್ತೀರಿ. ಓಕೆ, ಸೊ ದಿಸ್ ಇಸ್ ಯೋರ್ ಗ್ರಾಮ್ಯಾಟಿಕಲ್ ವೇ. ಸ್ಪೋಕನ್ ಅಲ್ಲಿ ಏನ್ ಮಾಡ್ತೀವಿ? ಯು ನೋ ಆಲ್ರೆಡಿ, ಹ್ಯಾವ್ ಹ್ಯಾಸ್ ಎದುರುಗಡೆ ಹೇಗೆ ನೋ ಯೂಸ್ ಮಾಡ್ತಿದ್ವೋ ಅದೇ ರೀತಿ ಹ್ಯಾಡ್ ಎದುರುಗಡೆ ನೋ ಯೂಸ್ ಮಾಡ್ತೀರಿ. ಐ ಹ್ಯಾಡ್ ನೋ ಮೀಟಿಂಗ್ ಟುಡೇ. ಇವತ್ ನನಗೆ ಯಾವುದೇ ಮೀಟಿಂಗ್ ಇರ್ಲಿಲ್ಲ. ಬಟ್ ಅದು ಗ್ರಾಮ್ಯಾಟಿಕಲ್ ವೇ ಬಂದ್ರೆ ನಾಟ್ ಸೇರಿಸ್ತೀರಿ. ಡಿಡ್ ಗೆ ನಾಟ್ ಸೇರಿಸ್ಬಿಟ್ಟು ಎದುರುಗಡೆ ಹಾವೇ ಬಳಸ್ಬೇಕು. ಕ್ಲಿಯರ್? ಸೊ ಒಂದು ನಿಮ್ಗೆ ಕನ್ಕ್ಲೂಷನ್ ಸಿಕ್ತು ಏನಪ್ಪಾ ಅಂತಂದ್ರೆ, ಈ ಹ್ಯಾವ್ ಹ್ಯಾಸ್ ಹ್ಯಾಡ್ ಮೂರು ಶಬ್ದಗಳು ನೀವು ಇದನ್ನ ನೆಗೆಟಿವ್ ಅಲ್ಲಿ ಹೇಳ್ಬೇಕಾದಾಗ ಎಲ್ಲದರಲ್ಲೂ ಕೂಡ ಹ್ಯಾವೇ ಬಂತು, ರೈಟ್? ಡೋಂಟ್ ಹ್ಯಾವ್, ಡಸಂಟ್ ಹ್ಯಾವ್ ಆರ್ ಡಿಡ್ ನಾಟ್ ಹ್ಯಾವ್, ರೈಟ್? ಬಿಕಾಸ್ ಹ್ಯಾವ್ ಅನ್ನೋದು ಬೇಸ್ ಫಾರ್ಮ್ ಆಫ್ ದಿ ವರ್ಬ್, ರೈಟ್? ಸೊ ಐ ಡಿಡಂಟ್ ಹ್ಯಾವ್ ಆರ್ ಐ ಡಿಡ್ ನಾಟ್ ಹ್ಯಾವ್ ಅ ಮೀಟಿಂಗ್ ಟುಡೇ. ಇವತ್ ನನಗೆ ಮೀಟಿಂಗ್ ಇರ್ಲಿಲ್ಲ ಅಂತ ಅರ್ಥ. ಅದೇ ರೀತಿ ಐ ಡಿಡ್ ನಾಟ್ ಹ್ಯಾವ್ ಗರ್ಲ್ ಫ್ರೆಂಡ್ಸ್ ವೆನ್ ಐ ವಾಸ್ ಇನ್ ಕಾಲೇಜ್. ಒನ್ ಸೆಕೆಂಡ್. ಓಕೆ, ಸೊ ನಾನ್ ಕಾಲೇಜ್ ಅಲ್ಲಿ ಇದ್ದಾಗ ನನ್ಗೆ ಯಾರು ಫೀಮೇಲ್ ಫ್ರೆಂಡ್ಸ್ ಇರ್ಲಿಲ್ಲ, ಯಾರು ಹುಡುಗಿರ್ ಫ್ರೆಂಡ್ಸ್ ಇರ್ಲಿಲ್ಲ ನನಗೆ. ಸೊ ಡಿಡೆಂಟ್ ಹ್ಯಾವ್ ಪಾಸ್ಟ್ ಅಲ್ಲಿ ಈ ಒಂದು ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ, ಕರೆಕ್ಟ್? ಅದೇ ರೀತಿ ಅಕಸ್ಮಾತ್ ನಿಮ್ಗೆ ಇವತ್ತು ಕನ್ಸಿಡರ್ ಬೆಳಿಗ್ಗೆ ನೀವೊಂದು ಕ್ಲಾಸ್ ಅಟೆಂಡ್ ಆಗ್ತಾ ಇದ್ರಿ, ಬಟ್ ಅದು ನಿಮ್ಗೆ ಕ್ಲಾಸ್ ಬೆಳಿಗ್ಗೆ ಕಂಡಕ್ಟ್ ಮಾಡ್ಲಿಲ್ಲ. ಅವಾಗ ಏನಂತ ಹೇಳ್ತೀರಿ? ಐ ಡಿಡೆಂಟ್ ಹ್ಯಾವ್ ಅ ಕ್ಲಾಸ್ ಟುಡೇ. ನನ್ಗೆ ಇವತ್ತು ಕ್ಲಾಸ್ ಇರ್ಲಿಲ್ಲ. ಅದೇ ವಿ ಇದ್ರು ಕೂಡ ವಿ ಡಿಡೆಂಟ್ ಹ್ಯಾವ್, ಕರೆಕ್ಟ್? ಹಿ ಇದ್ರು ಕೂಡ ಹಿ ಡಿಡೆಂಟ್ ಹ್ಯಾವ್ ಬರುತ್ತೆ. ಇಲ್ಲಿ ಹಿ ಇದೆ ಅಂದ ತಕ್ಷಣ ಇದು ಥರ್ಡ್ ಪರ್ಸನ್ ಸಿಂಗ್ಯುಲರು, ಸೊ ಇಲ್ಲಿ ಹಿ ಡಿಡೆಂಟ್ ಹ್ಯಾಸ್ ಬಳಸ್ಬೇಕು? ನೋ, ನಥಿಂಗ್ ಲೈಕ್ ದಟ್. ಎಲ್ಲರಿಗೂ ಕೂಡ ಒಂದೇ ತರ, ಸ್ಪೆಷಲಿ ಪಾಸ್ಟ್ ಗೆ ಬಂದ ತಕ್ಷಣ ಎಲ್ಲರಿಗೂ ಕೂಡ ನಾವು ಒಂದೇ ಹೆಲ್ಪಿಂಗ್ ವರ್ಬ್ ಆಗಿರಬಹುದು ಅಥವಾ ಈ ಹ್ಯಾಡ್ ಅನ್ನು ಒಂದೇ ಶಬ್ದನ ಯೂಸ್ ಮಾಡ್ತೀವಿ. ಓಕೆ, ಹಿ ಡಿಡೆಂಟ್ ಹ್ಯಾವ್ ಕ್ಲಾಸ್ ಟುಡೇ. ಅವನಿಗೆ ಇವತ್ತು ಕ್ಲಾಸ್ ಇರ್ಲಿಲ್ಲ. ಡಿಡೆಂಟ್ ಹ್ಯಾವ್ ಅನ್ನೇ ಯೂಸ್ ಮಾಡ್ತೀವಿ, ರೈಟ್? ಅಂಡ್ ನಾನು ಇನ್ನೊಂದು ಸಿಂಪಲ್ ಟ್ರಿಕ್ ಹೇಳ್ಬೇಕು ಅಂತ ಅಂದ್ರೆ, ಈ ಹ್ಯಾವ್ ಹ್ಯಾಸ್ ಗಳೇನಿರುತ್ತಲ್ವಾ, ಈ ಎರಡು ಶಬ್ದಗಳು ನೀವು ಡೈರೆಕ್ಟ್ ಆಗಿ ನಿಮ್ಮ ಪ್ರೊನೌನ್ಸ್ ನೌನ್ಸ್ ಎದುರುಗಡೆ ಯೂಸ್ ಮಾಡ್ಬೇಕಾದಾಗ ಅದು ಫಸ್ಟ್ ಪರ್ಸನ್ ಅಥವಾ ಐ ಯು ವಿದೆ ಇದ್ದಾಗ ಹ್ಯಾವ್ ಯೂಸ್ ಮಾಡ್ತೀರಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಹ್ಯಾಸ್ ಯೂಸ್ ಮಾಡ್ತೀರಿ. ಡೈರೆಕ್ಟ್ ಆಗಿ ನಿಮ್ಮ ಪ್ರೊನೌನ್ಸ್ ಎದುರುಗಡೆ ಯೂಸ್ ಮಾಡ್ಬೇಕಾದಾಗ ಅದು ಕರೆಕ್ಟ್. ಬಟ್ ಇಲ್ಲಿ ನೋಡಿ, ಈ ಹ್ಯಾವ್ ಅನ್ನೋದು ಡೈರೆಕ್ಟ್ ಆಗಿ ಹಿ ಎದುರುಗಡೆ ಇಲ್ಲ, ಅದಕ್ಕೂ ಮುಂಚೆ ಒಂದು ಶಬ್ದ ಬಂದಿದೆ. ಈ ತರ ಬಂದಾಗ ಯಾವಾಗ್ಲೆಲ್ಲ ನಾವು ಹ್ಯಾವ್ ಅಂತಾನೆ ಯೂಸ್ ಮಾಡೋದು. ಓಕೆನಾ? ಸೊ ಹೀನೇ ಇರ್ಲಿ, ಆಯ್ನೇ ಇರ್ಲಿ,
ಓಕೆ. ದೇ ಡಿಡೆಂಟ್ ಹ್ಯಾವ್ ಎನಿ ಪ್ಲಾನ್ ಟು ಕಮ್ ಹಿಯರ್. ಅವ್ರಿಗೆ ಇಲ್ಲಿಗೆ ಬರ್ಲಿಕ್ಕೆ ಯಾವುದೇ ಪ್ಲಾನ್ ಅಥವಾ ಯಾವುದೇ ಯೋಜನೆ ಇರಲಿಲ್ಲ. ಕರೆಕ್ಟ್. ಸೊ ಯು ಕ್ಯಾನ್ ಸಿ ಹಿಯರ್ ಐ, ಯು, ಹಿ, ಶಿ, ಇಟ್ ಮತ್ತೆ ನೇಮ್ಸ್ ಎಲ್ಲರಿಗೂ ಕೂಡ ನೀವು ಹ್ಯಾಡ್ ಅಂತಾನೆ ಯೂಸ್ ಮಾಡ್ತೀರಿ. ಅವ್ರ ಹತ್ರ ಏನೋ ಇತ್ತು, ಅವ್ರೇನೋ ಹೊಂದಿದ್ರು ಅಂತ ಹೇಳ್ಬೇಕಾದ್ರೆ. ಬಟ್ ನೆಗೆಟಿವ್ ಅಲ್ಲಿ ಏನೋ ಇರ್ಲಿಲ್ಲ ಅಂತ ಅಂದ್ರೆ ಡಿಡೆಂಟ್ ಹ್ಯಾವ್ ಅಂತಾನೆ ಯೂಸ್ ಮಾಡ್ತೀರಿ ಎಲ್ಲರಿಗೂ ಕೂಡ. ಓಕೆ. ಸೊ ಕಮಿಂಗ್ ಟು ಕ್ವೆಶ್ಚನ್ಸ್, ಪ್ರಶ್ನೆಗಳು ಕೇಳ್ಬೇಕಾದಾಗ ಹ್ಯಾವ್, ಹ್ಯಾಸ್ ಇದ್ದಾಗ ಡೂ, ಡಸ್ ಹೆಲ್ಪಿಂಗ್ ವರ್ಬ್ ಬಳಸಿ ಪ್ರಶ್ನೆ ಕೇಳ್ತಿದ್ರಿ. ಕರೆಕ್ಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ಯು ಇದೆ, ಸೊ ಡೂ ಪ್ಲಸ್ ಹ್ಯಾವ್. ಡೂ ಯು ಹ್ಯಾವ್ ಎನಿ ಪ್ಲಾನ್ ಟು ವಿಸಿಟ್ ಹಿಮ್? ಗ್ರಾಮ್ಯಾಟಿಕಲ್ ವೇ. ಸ್ಪೋಕನ್ ಅಲ್ಲಿ ಇದ್ರೆ ಹೆಲ್ಪಿಂಗ್ ವರ್ಬ್ ಇದನ್ನ ಎಲಿಮಿನೇಟ್ ಮಾಡ್ಬಿಟ್ಟು, ಬಟ್ ಮೀನಿಂಗ್ ಹಾಗೆ ಇಂಟ್ಯಾಕ್ಟ್ ಆಗಿರ್ಬೇಕು, ಹಾಗೆ ಕರೆಕ್ಟ್ ಆಗಿರ್ಬೇಕು, ಮೀನಿಂಗ್ ಚೇಂಜ್ ಆಗ್ಬಾರ್ದು ಅಲ್ವಾ. ಸೊ ಸ್ಪೋಕನ್ ಅಲ್ಲಿ ಈ ಹೆಲ್ಪಿಂಗ್ ವರ್ಬ್ ಹಾರಿಸ್ಬಿಟ್ಟು ಯು ಹ್ಯಾವ್ ಎನಿ ಪ್ಲಾನ್ ಟು ವಿಸಿಟ್ ಹಿಮ್ ಈ ರೀತಿ ಕೇಳ್ತೀವಿ. ಬಟ್ ಪ್ಲಾನ್ ಇತ್ತಾ ನಿನಗೆ, ಆರ್ ನನಗೆ ಇಂಟರ್ವ್ಯೂ ಇತ್ತಾ ಅಂತ ಇದ್ದಾಗ ಏನ್ ಮಾಡ್ತೀವಿ? ಹ್ಯಾಡ್ ಅನ್ನ ಸ್ಪ್ಲಿಟ್ ಮಾಡಿದಾಗ ಏನ್ ಬಂದಿತ್ತು? ಡಿಡ್ ಪ್ಲಸ್ ಹ್ಯಾವ್ ಅಂತ ಬಂದಿತ್ತು. ಕರೆಕ್ಟ್. ಸೊ ಆ ಡಿಡ್ ಹೆಲ್ಪಿಂಗ್ ವರ್ಬ್ ಬಿಗಿನಿಂಗ್ ಅಲ್ಲಿ ಯೂಸ್ ಮಾಡಿ ಡಿಡ್ ಹಿ ಹ್ಯಾವ್ ಆನ್ ಇಂಟರ್ವ್ಯೂ ಯೆಸ್ಟರ್ಡೇ. ಸೊ ನಿಮಗೆ ಗೊತ್ತಿದೆ ಕ್ವೆಶ್ಚನ್ ಫಾರ್ಮ್ಯಾಟ್ ಏನು. ಸೊ ಇಲ್ಲಿ ಹೈಲೈಟ್ ಮಾಡಿದ್ದಾರೆ, ದಿಸ್ ಇಸ್ ಯೋರ್ ಕ್ವೆಶ್ಚನ್ ಫಾರ್ಮ್ಯಾಟ್. ಓಕೆ. ಸೊ ಡಿಡ್ ಹಿ ಹ್ಯಾವ್ ಬಿಗಿನಿಂಗ್ ಅಲ್ಲಿ ಹೆಲ್ಪಿಂಗ್ ವರ್ಬ್, ಆಫ್ಟರ್ ದಟ್ ನಿಮ್ಮ ನೌನ್ಸ್ ಪ್ರೊನೌನ್ಸ್, ಆಫ್ಟರ್ ದಟ್ ಮೇನ್ ವರ್ಬ್. ಓಕೆ. ಸೊ ಇದನ್ನ ನಾನು ಸ್ಪೋಕನ್ ಅಲ್ಲಿ ಏನ್ ಹೇಳ್ತೀನಿ, ಡಿಡ್ ಅನ್ನೋದನ್ನ ಹಾರಿಸ್ಬಿಟ್ಟು ಡಿಡ್ ಹಾರಿಸ್ತಾ ಇದೀನಿ ಅಂತ ಹೇಳಿ ಬರೀ ಹಿ ಹ್ಯಾವ್ ಅಂತ ನೀವು ಕಂಟಿನ್ಯೂ ಮಾಡ್ಬಾರ್ದು. ಓಕೆನಾ. ಸೊ ಆ ಮೀನಿಂಗ್ ಇಲ್ಲಿ ಮತ್ತೆ ಕರೆಕ್ಟ್ ಆಗಿ ಬರ್ಬೇಕದು. ಸೊ ಡಿಡ್ ತೆಗ್ದಿರೋದ್ರಿಂದ ವಾಪಸ್ ಹ್ಯಾವ್ ಗೆ ಆಡ್ ಮಾಡಿ ಹಿ ಹ್ಯಾಡ್ ಆನ್ ಇಂಟರ್ವ್ಯೂ ಯೆಸ್ಟರ್ಡೇ ಈ ರೀತಿ ಕೇಳ್ತೀರಿ ಸ್ಪೋಕನ್ ಅಲ್ಲಿ. ಸಿಮಿಲರ್ಲಿ ಶೀಗೂ ಕೂಡ ಡಿಡ್ ಶಿ ಹ್ಯಾವ್ ಅನ್ ಇಂಟರ್ವ್ಯೂ ಯೆಸ್ಟರ್ಡೇ, ಆರ್ ಸ್ಪೋಕನ್ ಬಂದ್ರೆ ಶಿ ಹ್ಯಾಡ್ ಅನ್ ಇಂಟರ್ವ್ಯೂ ಯೆಸ್ಟರ್ಡೇ, ನೆನ್ನೆ ಅವಳಿಗೆ ಇಂಟರ್ವ್ಯೂ ಇತ್ತಾ ಈ ರೀತಿ ಬರುತ್ತೆ. ಓಕೆ. ಅಂಡ್ ಡಿಡ್ ದೇ ಹ್ಯಾವ್ ಎನಿ ಬಿಸ್ನೆಸ್ ಇನ್ ದುಬೈ? ದುಬೈಯಲ್ಲಿ ಅವರ ಯಾವ್ದಾದ್ರು ವ್ಯಾಪಾರ ಇತ್ತಾ, ಬಿಸ್ನೆಸ್ ಇತ್ತಾ? ಅದೇ ಸ್ಪೋಕನ್ ಅಲ್ಲಿ ಬಂದಾಗ ಡಿಡ್ ಹಾರಿಸ್ತೀರಿ ಅಂತ ಹೇಳ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡಬಾರ್ದು. ಡಿಡ್ ಪ್ಲಸ್ ಹ್ಯಾವ್ ಆಡ್ ಮಾಡಿ ದೇ ಹ್ಯಾಡ್ ಎನಿ ಬಿಸ್ನೆಸ್ ಇನ್ ದುಬೈ ಈ ರೀತಿ ಕೇಳ್ತೀರಿ. ಓಕೆ. ಫ್ಯೂ ಮೋರ್ ಕ್ವೆಶ್ಚನ್ಸ್. ಡಿಡ್ ಯು ಹ್ಯಾವ್ ಅನ್ ಇಂಟರ್ವ್ಯೂ ಟುಡೇ? ಯುಗೂ ಕೂಡ ಡಿಡ್ ಪ್ಲಸ್ ಹ್ಯಾವ್ ಬರುತ್ತೆ ಸ್ಪೋಕನ್ ಅಲ್ಲಿ. ಯು ಹ್ಯಾಡ್ ಅನ್ ಇಂಟರ್ವ್ಯೂ ಟುಡೇ. ಅದೇ ರೀತಿ ಪ್ರೆಸೆಂಟ್ ಅಲ್ಲಿ ಇವಾಗ ಇದೆಯಾ ಅಂತಂದ್ರೆ ಹೇಗೆ ಕೇಳ್ತೀವಿ? ಯು ಇದ್ದಾಗ ಡೂ ಪ್ಲಸ್ ಹ್ಯಾವ್. ಡೂ ಯು ಹ್ಯಾವ್ ಅ ಗರ್ಲ್ ಫ್ರೆಂಡ್, ಆರ್ ಯು ಹ್ಯಾವ್ ಅ ಗರ್ಲ್ ಫ್ರೆಂಡ್ ಈ ರೀತಿ ಕೇಳ್ತೀರಿ. ಗರ್ಲ್ ಫ್ರೆಂಡ್ ಇದಾಳಾ ಅಂತ. ಬಟ್ ಗರ್ಲ್ ಫ್ರೆಂಡ್ ಇದ್ಲಾ ಪಾಸ್ಟ್ ಅಲ್ಲಿ ನೀವು ಕಾಲೇಜ್ ಅಲ್ಲಿ ಇದ್ದಾಗ ಅಂತ ಇದ್ರೆ ಡಿಡ್ ಯು ಹ್ಯಾವ್ ಅ ಗರ್ಲ್ ಫ್ರೆಂಡ್ ವೆನ್ ಯು ವರ್ ಇನ್ ಕಾಲೇಜ್, ಆರ್ ಯು ಹ್ಯಾಡ್ ಅ ಗರ್ಲ್ ಫ್ರೆಂಡ್ ವೆನ್ ಯು ವರ್ ಇನ್ ಕಾಲೇಜ್. ಇದು ಸ್ಪೋಕನ್ ಆಗುತ್ತೆ. ರೈಟ್. ಸಿಮಿಲರ್ಲಿ ಡಿಡ್ ಯು ಹ್ಯಾವ್ ಎನಿ ಪ್ಲಾನ್ ಟು ವಿಸಿಟ್ ಹಿಮ್? ರೈಟ್. ಅದೇ ರೀತಿ ಇದೇನಾಗುತ್ತೆ, ಯು ಹ್ಯಾವ್ ಎನಿ ಪ್ಲಾನ್ ಟು ವಿಸಿಟ್ ಹಿಮ್ ಇದು ಸ್ಪೋಕನ್, ಬಟ್ ಪ್ರೆಸೆಂಟ್ ಅಲ್ಲಿ ಏನಾದ್ರೂ ಅವನಿಗೆ ವಿಸಿಟ್ ಮಾಡೋ ಪ್ಲಾನ್ ಇದೆಯಾ ಅಂತ ಸ್ಪೋಕನ್ ಅಲ್ಲಿ ಅರ್ಥ ಕೊಡುತ್ತೆ. ಓಕೆ. ಅಂಡ್ ಪ್ರೀವಿಯಸ್ಲಿ ನಾನು ಹೇಳಿದೆ ನಿಮಗೆ ಈ ಹ್ಯಾವ್ ಮತ್ತೆ ಹ್ಯಾಡ್ ತಿನ್ನುವುದು ಅಂತ ಹೇಳ್ಬೇಕಾದಾಗ್ಲೂ ಕೂಡ ನಾವು ಮೇನ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ. ಕರೆಕ್ಟ್. ಯು ಕ್ಯಾನ್ ಸಿ ಹಿಯರ್ ಈಟ್ ಇಸ್ ಇಕ್ವಿವಲೆಂಟ್ ಟು ಹ್ಯಾವ್. ಈಟ್ ಅನ್ನೋದು ಹ್ಯಾವ್ ಆಗಿ ಕೂಡ ನಾವು ಬಳಸ್ತೀವಿ. ಅದೇ ಏಟ್ ಸೆಕೆಂಡ್ ಫಾರ್ಮ್ ತಿಂದ್ ಆಯಿತು ಅಂತ ಹೇಳಿಕ್ಕೆ ಹ್ಯಾಡ್ ಅಂತ ಕೂಡ ಯೂಸ್ ಮಾಡ್ತೀವಿ. ರೈಟ್. ಸೊ ಫಾರ್ ಎಕ್ಸಾಂಪಲ್ ಕಮ್ ಅಂಡ್ ಈಟ್ ಯು ಬ್ರೇಕ್ಫಾಸ್ಟ್. ಬಂದು ನಿನ್ನ ತಿಂಡಿಯನ್ನ ತಿನ್ನು. ಆರ್ ಐ ಈಟ್ ಮೈ ಬ್ರೇಕ್ಫಾಸ್ಟ್ ಎವ್ರಿ ಡೇ ಅಟ್ 7 AM ಆರ್ 8 AM. ನಾನು ಪ್ರತಿನಿತ್ಯ ನನ್ನ ತಿಂಡಿಯನ್ನ 8 ಗಂಟೆಗೆ ತಿಂತೀನಿ. ಆರ್ ಐ ಈಟ್ ಅನ್ನೋ ಬದಲಿಗೆ ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಎವ್ರಿ ಡೇ ಅಟ್ 8 AM. ಆ ರೀತಿ ಪ್ರೆಸೆಂಟ್ ಅಲ್ಲಿ ಈಟ್ ಆರ್ ಹ್ಯಾವ್ ನೀವು ಯೂಸ್ ಮಾಡ್ತೀರಿ. ಅದು ತಿಂದ್ ಆಯ್ತು ಅಂತ ಹೇಳಲಿಕ್ಕೆ ಟುಡೇ ಐ ಹ್ಯಾಡ್ ಬ್ರೇಕ್ಫಾಸ್ಟ್ ಅಟ್ 7 o'clock ಆರ್ ಟುಡೇ ಐ ಏಟ್ ಬ್ರೇಕ್ಫಾಸ್ಟ್ ಅಟ್ 7 o'clock. ಇವತ್ತು ನಾನು ತಿಂಡಿಯನ್ನ 7 ಗಂಟೆಗೆ ತಿಂದೆ. ಓಕೆ. ನೆಕ್ಸ್ಟ್ ಇಸ್ ಐ ಹ್ಯಾಡ್ ಅ ಬಿರಿಯಾನಿ ಲಾಸ್ಟ್ ನೈಟ್ ಆರ್ ಐ ಏಟ್ ಅ ಬಿರಿಯಾನಿ ಲಾಸ್ಟ್ ನೈಟ್. ಕಳೆದ ರಾತ್ರಿ ನಾನು ಬಿರಿಯಾನಿಯನ್ನ ತಿಂದೆ ಅಲ್ವಾ. ಅಂಡ್ ಇಲ್ಲಿ ಕೆಳಗಡೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಯೆಸ್ಟರ್ಡೇ ನೈಟ್ ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಯೆಸ್ಟರ್ಡೇ ನೈಟ್ ಮೀನಿಂಗ್ ಕರೆಕ್ಟ್ ಕೊಡುತ್ತೆ. ಆದರೆ ಸ್ಪೋಕನ್ ಅಲ್ಲಿ ನಾವು ಈ ರೀತಿ ಜಾಸ್ತಿ ಲಾಸ್ಟ್ ನೈಟ್, ದಿಸ್ ಮಾರ್ನಿಂಗ್ ಈ ತರ ಶಬ್ದಗಳನ್ನ ಬಳಕೆ ಮಾಡ್ತಾ ಇರ್ತೀವಿ. ಓಕೆ. ಕಮಿಂಗ್ ಟು ಕ್ವೆಶ್ಚನ್ಸ್. ಆಕ್ಚುಲಿ ಇಲ್ಲಿ ನೋಡಿ ಫಸ್ಟ್ ಟು ಈ
ಪ್ರಶ್ನೆಗಳೇನಿವೆ ಇವುಗಳು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಕೊಟ್ಟಿದ್ದಾರೆ ಅವರು. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಏನಕ್ಕೆ ಅಂತ ಅಂದ್ರೆ ಸ್ಪೆಷಲಿ ಸಿಂಪಲ್ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕೆಲವರಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ದಟ್ ಇಸ್ ವೈ. ಕರೆಕ್ಟ್. ಸೊ ಇವಾಗ ನಾನು ಒಂದ್ ಹೇಳ್ತೀನಿ. ಆಕ್ಚುಲಿ ಪ್ರೆಸೆಂಟ್ ಪರ್ಫೆಕ್ಟ್ ಮೋರ್ ದ್ಯಾನ್ ಒನ್ ಸಿಚುವೇಶನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಬಟ್ ಒಂದು ಮೇನ್ ಸಿಚುವೇಶನ್ ಯಾವ್ದಪ್ಪ ಪ್ರೆಸೆಂಟ್ ಪರ್ಫೆಕ್ಟ್ ಬಳಸೋದು ಅಂತ ಅಂದ್ರೆ, ಯಾವ್ದೋ ಒಂದು ಕ್ರಿಯೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲೂ ಕ್ರಿಯೆ ಒಂದು ಪಾಸ್ಟ್ ಅಲ್ಲೇನೆ ಸ್ಟಾರ್ಟ್ ಆಗಿರತ್ತೆ, ಆದರೆ ಪರ್ಫೆಕ್ಟ್ಲಿ ಬಂದು ಪ್ರೆಸೆಂಟ್ ಅಲ್ಲಿ ಮುಗಿಯತ್ತೆ, ತಕ್ಷಣ ಬಂದು ಮುಗಿಯತ್ತೆ. ಅವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಬಳಸ್ತೀನಿ. ಸಿಂಪಲ್ ಪಾಸ್ಟ್ ಮತ್ತೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಗೆ ಏನ್ ಕನ್ಫ್ಯೂಷನ್ ಅಂದ್ರೆ, ಈ ಎರಡು ಟೆನ್ಸ್ ಅಲ್ಲಿ ಕ್ರಿಯೆಗಳು ಮುಂಚೆನೆ ಸ್ಟಾರ್ಟ್ ಆಗಿರತ್ತೆ, ಪಾಸ್ಟ್ ಅಲ್ಲೇನೆ ಸ್ಟಾರ್ಟ್ ಆಗಿರತ್ತೆ. ಬಟ್ ಮುಗಿಯೋದು ಸಿಂಪಲ್ ಪಾಸ್ಟ್ ಅಲ್ಲಿನೆ ಮುಗ್ದು ಹೋಗುತ್ತೆ. ಆದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ತಕ್ಷಣ ಇಮಿಡಿಯೇಟ್ಲಿ ಪರ್ಫೆಕ್ಟ್ಲಿ ಪ್ರೆಸೆಂಟ್ ಅಲ್ಲಿ ಬಂದೋದು ಎಂಡ್ ಆಗುತ್ತೆ. ಅವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ನಾವು ಹೇಳ್ತೀವಿ. ಇವಾಗ ಕನ್ಸಿಡರ್, ಇವಾಗ ಜಸ್ಟ್ ನಾನು ಊಟದ ಟೈಮ್ ಆಗಿದೆ ಅಲ್ವಾ, 3 ಗಂಟೆ 2:30ಗೆ ನೀವು ಊಟ ಮಾಡಿ ಹೊರಗಡೆ ಬಂದಿರ್ತೀರಿ. ಅವಾಗ ಜಸ್ಟ್ ಊಟ ಮಾಡಿ ಹೊರಗಡೆ ಬಂದಾಗ ನಾವೇನ್ ಕೇಳ್ತೀವಿ, ಊಟ ಮಾಡಿದೀರಾ, ಹ್ಯಾವ್ ಯು ಹ್ಯಾಡ್ ಯೋರ್ ಫುಡ್ ಅಂತ ಕೇಳ್ತೀವಿ. ಓಕೆ, ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಫಾರ್ಮ್ಯಾಟ್ ಏನಿರುತ್ತೆ ನಾನು ನಿಮ್ಮ ಥರ್ಡ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾವ್ ಹ್ಯಾಸ್ ಗಳನ್ನ ಹೆಲ್ಪಿಂಗ್ ವರ್ಬ್ ಆಗಿ ಬಳಸ್ಬಿಟ್ಟು ಮೇನ್ ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಹೇಳ್ತಾ ಇರ್ತೀವಿ. ರೈಟ್. ಸೊ ಈಟ್, ಏಟ್, ಈಟನ್ ಅನ್ನೋದು ಥರ್ಡ್ ಫಾರ್ಮ್ ಅಲ್ಲಿ, ಅದೇ ಹ್ಯಾವ್, ಹ್ಯಾಡ್ ಅನ್ನೋದೇ ಥರ್ಡ್ ಫಾರ್ಮ್ ಅಲ್ಲಿ ಬರುತ್ತೆ. ರೈಟ್. ದಟ್ ಇಸ್ ವೈ ಹ್ಯಾವ್ ಯು ಹ್ಯಾಡ್ ಯೋರ್ ಫುಡ್ ಆರ್ ಹ್ಯಾವ್ ಯು ಈಟನ್ ಯೋರ್ ಫುಡ್ ಅಂತ ಕೇಳ್ತೀರಿ. ಬಟ್ ಸಿಂಪಲ್ ಪಾಸ್ಟ್ ಅಲ್ಲಿ ಕನ್ಸಿಡರ್, ನಾನು ನೆನ್ನೆ ರಾತ್ರಿ ಊಟದ ಬಗ್ಗೆನೋ ಆರ್ ಇವತ್ ಬೆಳ್ಗೆ ನೀವು ಊಟ ಮಾಡಿರ್ತೀರಿ ಅಥವಾ ತಿಂಡಿ ಮಾಡಿರ್ತೀರಿ ಅದ್ರ ಬಗ್ಗೆ ಕೇಳ್ಬೇಕು ಅಂತ ಇದ್ರೆ ಸಿಂಪಲ್ ಪಾಸ್ಟ್ ಅಲ್ಲ ಅಂತ ಕೇಳ್ತೀನಿ. ಡಿಡ್ ಯು ಹ್ಯಾವ್ ಫುಡ್ ಆರ್ ಡಿಡ್ ಯು ಈಟ್ ಫುಡ್? ಊಟ ಮಾಡಿದ್ರಾ ಬೆಳ್ಗೆ ತಿಂಡಿಯಲ್ಲಿ, ಅಥವಾ ಏನೋ ಉಪಹಾರವನ್ನ ಸೇವಿಸಿದರ ಅಂತ ಈ ರೀತಿ ಅರ್ಥ ಬರುತ್ತೆ. ಕ್ಲಿಯರ್? ಅಂಡ್ ನೆಕ್ಸ್ಟ್ ಇನ್ನೊಂದು ವಿಷಯ ನೋಡಿ, ಇವಾಗ ಬಿಗಿನಿಂಗ್ ಅಲ್ಲಿ ನಾನು ಹ್ಯಾಡ್ ಅನ್ನ ನೆಗೆಟಿವ್ ಅಲ್ಲಿ ಹೇಳ್ಬೇಕಾದಾಗ ಒಂದು ವಿಷಯ ಹೇಳಿದೆ. ಆಕ್ಚುಲಿ ಐ ವಿಲ್ ಶೋ ಯು ಅಗೇನ್. ಈ ಹ್ಯಾಡ್ ಅನ್ನೋದನ್ನ ಏನಿದೆ ನಾವಿಲ್ಲಿ ಒಂದು ಸ್ಪೋಕನ್ ಫಾರ್ಮ್ ಅಲ್ಲಿ ನಾವು ಕೇಳ್ತೀವಿ. ಹೇಗೆ? ಹ್ಯಾಡ್ ಎದುರುಗಡೆ ನೋ ಬಳಸ್ಬಿಟ್ಟು. ಬಟ್ ಹ್ಯಾಡ್ ಯೂಸ್ ಮಾಡಿದಾಗ ನಾವು ಇನ್ಫಾರ್ಮಲ್ ಹಾಗಿಲ್ಲ. ಇನ್ಫಾರ್ಮಲ್ ಟೋನ್ ಅಂದ್ರೆ ಏನು, ಗಾಟ್ ಅನ್ನೋ ಶಬ್ದ ಯೂಸ್ ಮಾಡೋ ಹಾಗಿಲ್ಲ. ಬಿಕಾಸ್ ಆಲ್ರೆಡಿ ಹ್ಯಾಡ್ ಅನ್ನೋ ಶಬ್ದ ನೆಗೆಟಿವ್ ಅಲ್ಲಿ, ಸಾರಿ ಸೆಕೆಂಡ್ ಫಾರ್ಮ್ ಅಲ್ಲಿ ಸಿಂಪಲ್ ಪಾಸ್ಟ್ ಅಲ್ಲಿ ಇರೋದ್ರಿಂದ ಗಾಟ್ ಅನ್ನೋ ಶಬ್ದ ಕೂಡ ಸಿಂಪಲ್ ಪಾಸ್ಟ್ ಅಲ್ಲಿ ಇರೋದೆ. ದಟ್ ಇಸ್ ವೈ ಹ್ಯಾಡು ಗಾಟು ಒಟ್ಟೊಟ್ಟಿಗೆ ನಾವು ಬಳಸ್ಲಿಕ್ಕೆ ಬರೋದಿಲ್ಲ. ಸೇಮ್ ಟೆನ್ಸ್ ಅಲ್ಲಿ ಇರೋದು ಅಥವಾ ಸೆಕೆಂಡ್ ಫಾರ್ಮ್ ಅಲ್ಲಿ ಇರೋ ಎರಡೆರಡು ಶಬ್ದ ಒಟ್ಟಿಗೆ ಬಳಸ್ಲಿಕ್ಕೆ ಆಗುದಿಲ್ಲ. ರೈಟ್. ದಟ್ ಈಸ್ ವೈ ನಾವು ಹ್ಯಾಡ್ ಅನ್ನ ನೆಗೆಟಿವ್ ಅಲ್ಲಿ ಹೇಳ್ಬೇಕಾದಾಗ ಇದರ್ ಗ್ರಾಮ್ಯಾಟಿಕಲ್ ವೇ ಅಲ್ಲಾದ್ರೂ ಹೇಳ್ಬಹುದು ಆರ್ ಸ್ಪೋಕನ್ ವೇ ಅಲ್ಲಿ ಹೇಳ್ಬಹುದು. ನೀವಿಲ್ಲಿ ಇನ್ಫಾರ್ಮಲ್ ಗಾಟ್ ಅನ್ನೋ ಬಳಸೋ ಹಾಗಿಲ್ಲ ಹ್ಯಾಡ್ಗೆ. ಬಟ್ ಇಲ್ಲಿ ನೋಡಿ ಎಂಡ್ ಅಲ್ಲಿ ಹ್ಯಾಡ್ ಅನ್ನೋದನ್ನು ತಿನ್ನುವುದು ಅಂತ ಹೋಲಿಸ್ಬೇಕಾದಾಗ, ಓಕೆ, ಇನ್ನೊಂದು ತಿನ್ನುವುದು ಊಟದ ಬಗ್ಗೆ ಹೋಲಿಸ್ಬೇಕಾದಾಗ ನಾವಿಲ್ಲಿ ಸ್ಪೋಕನ್ ಕೂಡ ಎಲಿಮಿನೇಟ್ ಮಾಡ್ತೀವಿ. ಬಿಕಾಸ್ ಓದಿ ಹೇಗಾಗತ್ತೆ ಅಂದ್ರೆ, ಐ ಹ್ಯಾಡ್ ನೋ ಬ್ರೇಕ್ಫಾಸ್ಟ್ ಟುಡೇ ಅಂತ ಅಂದ್ರೆ ಇವತ್ ನನ್ನ ಹತ್ರ ತಿಂಡಿ ಇರ್ಲಿಲ್ಲ ಅಂತ ಈ ರೀತಿ ಮಿಸ್ಕಾನ್ಸೆಪ್ಷನ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗುತ್ತೆ. ದಟ್ ಇಸ್ ವೈ ತಿನ್ನುವುದು ಅಂತ ಬಂದಾಗ್ಲೇ ನಾವು ನೋ ಸ್ಪೋಕನ್ ಫಾರ್ಮ್ಯಾಟ್ ಕೂಡ ಬಳಸಬಾರ್ದು. ಸೊ ಡಿಡೆಂಟ್ ಹ್ಯಾವ್ ಅಂತಾನೆ ಯೂಸ್ ಮಾಡಿ ಹೇಳಿ. ಓಕೆ, ಐ ಡಿಡೆಂಟ್ ಹ್ಯಾವ್ ಬ್ರೇಕ್ಫಾಸ್ಟ್ ಟುಡೇ. ಇವತ್ ನಾನು ತಿಂಡಿಯನ್ನ ತಿನ್ಲಿಲ್ಲ. ಸೊ ಇಲ್ಲೊಬ್ರು ಒಂದು ಕ್ವೆಶನ್ ಕೇಳಿದ್ದಾರೆ, ಡಿಡ್ ಯು ಹ್ಯಾಡ್ ಫುಡ್ ಆಗಲ್ವಾ ಮ್ಯಾಮ್ ಅಂತ. ನೋ. ಸಿ, ನಾನು ಹೇಳ್ದೆ ನಿಮ್ಗೆ ಹ್ಯಾವ್ ಅನ್ನ ಅಥವಾ ಹ್ಯಾಡ್ ಅನ್ನ ನೆಗೆಟಿವ್ ಅಲ್ಲಿ ಹೇಳ್ಬೇಕಾದಾಗ ಹ್ಯಾಡ್ ಸ್ಪ್ಲಿಟ್ ಮಾಡಿದಾಗ ಏನ್ ಬರುತ್ತೆ, ಡಿಡ್ ಪ್ಲಸ್ ಹ್ಯಾವ್ ಅಂತ ಬರುತ್ತೆ. ಸೊ ಡಿಡ್ ಗೆ ನಾಟ್ ಸೇರಿಸ್ಬಿಟ್ಟು ಡಿಡೆಂಟ್ ಹ್ಯಾವ್ ಅಂತಾನೆ ಹೇಳ್ಬೇಕು. ದಟ್ ಇಸ್ ಒನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈಗ ಡಿಡ್ ಆಲ್ರೆಡಿ ಸೆಕೆಂಡ್ ಫಾರ್ಮ್ ಅಲ್ಲಿ ಇದೆ, ಮತ್ತೊಂದು ಸೆಕೆಂಡ್ ಫಾರ್ಮ್ ಪಾಸ್ಟ್ ಶಬ್ದ ಹೇಳ್ಬಾರ್ದು. ಕ್ಲಿಯರ್? ಸೊ ಇದ್ರ ಬಗ್ಗೆ ನಾಳೆ ಇನ್ನೂ ಡೀಟೇಲ್ ಆಗಿ ನೀವು ತಿಳ್ಕೊಳ್ತೀರಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಐ ಹ್ಯಾವಂಟ್ ಹ್ಯಾಡ್ ಬ್ರೇಕ್ಫಾಸ್ಟ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಯೋರ್ ಪ್ರೆಸೆಂಟ್ ಪರ್ಫೆಕ್ಟ್. ಹ್ಯಾವ್ ಅನ್ನೋದಿಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಬಂದು ಹ್ಯಾಡ್ ಅಂತ ಥರ್ಡ್ ಫಾರ್ಮ್ ಅಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಅಗೇನ್ ಹ್ಯಾವ್ ಯು ಹ್ಯಾಡ್ ಟೀ, ಹ್ಯಾಸ್ ಫಾದರ್ ಈಟನ್ ಡಿನ್ನರ್. ಆಲ್ ದೀಸ್ ಎಕ್ಸಾಂಪಲ್ಸ್ ಆರ್ ಇನ್ ದಿಸ್ ಅಂಡ್ ದಿಸ್ ಆಸ್ ವೆಲ್. ನಿಮ್ಮ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿವೆ. ಸೊ ಇವುಗಳ ಬಗ್ಗೆ ಅಷ್ಟು ಜಾಸ್ತಿ ಯೋಚನೆ ಮಾಡ್ಬೇಡಿ. ಬಿಕಾಸ್ ಇದನ್ನ ಮತ್ತೆ ಸೆಪರೇಟ್ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕ್ಲಾಸ್ ಅಲ್ಲಿನೇ ಮತ್ತೆ ನೀಟಾಗಿ ತಿಳ್ಕೊಳ್ತೀರಿ. ಓಕೆ, ಸೊ ಟೀ ಆಯ್ತಾ,
ತಂದೆ ಊಟ ಮಾಡಿದ್ರ, ಈಟನ್ ಬದಲಿಗೆ ಹ್ಯಾಡ್ ಅಂತ ಕೂಡ ಹೇಳ್ಬೋದು, ರೈಟ್. ಬಟ್ ಅದೇ ಸಿಂಪಲ್ ಪಾಸ್ಟ್ ಅಲ್ಲಿ ನೋಡಿ, ಡಿಡ್ ಹಿ ಆರ್ ಫಾದರ್ ಹ್ಯಾವ್ ಡಿನ್ನರ್ ಅಥವಾ ಡಿಡ್ ಹಿ ಆರ್ ಫಾದರ್ ಈಟ್ ಡಿನ್ನರ್. ಈ ತರ ಬೇರೆ ಬೇರೆ ವೇಸ್ ಅಲ್ಲಿ ಕೂಡ ನೀವು ಈ ಪ್ರಶ್ನೆನ ಕೇಳಬಹುದು. ತಂದೆ ಊಟ ಮಾಡಿದ್ರ ಅಥವಾ ಅವ್ರು ಊಟ ಮಾಡಿದ್ರ. ಬಟ್ ದೀಸ್ ಆರ್ ಯೋರ್ ಗ್ರಾಮ್ಯಾಟಿಕಲ್ ವೇಸ್. ಸ್ಪೋಕನ್ ಅಲ್ಲಿ ಏನ್ ಮಾಡ್ತೀರಿ, ಡಿಡ್ ಅನ್ನೋದನ್ನ ಹಾರಿಸ್ಬಿಟ್ಟು ಹಾಗೆ ಹಿ ಹ್ಯಾಡ್ ಫುಡ್, ಫಾದರ್ ಹ್ಯಾಡ್ ಫುಡ್, ಈ ರೀತಿ ನೀವು ಪ್ರಶ್ನೆ ಕೇಳ್ತೀರಿ. ಓಕೆ, ಅದೇ ನೀನ್ ಊಟ ಮಾಡಿದ್ಯಾ ಅಂತ ಸ್ಪೋಕನ್ ಅಲ್ಲಿ ಯು ಹ್ಯಾಡ್ ಫುಡ್, ಲೈಕ್ ದಿಸ್ ಯು ವಿಲ್ ಬಿ ಆಸ್ಕಿಂಗ್. ಆಲ್ ರೈಟ್, ನೆಕ್ಸ್ಟ್ ಅಂಡ್ ಕಮಿಂಗ್ ಟು ಹೋಮ್ ವರ್ಕ್ ಪಾರ್ಟ್. ಇವತ್ತು ನಿಮ್ಗೆ ಹೋಮ್ ವರ್ಕ್ ಅಲ್ಲಿ ಒಂದೇ ಹೋಮ್ ವರ್ಕ್ ಇದೆ, ವೆರಿ ಸಿಂಪಲ್. ಒಂದು ಪ್ಯಾರಾಗ್ರಾಫ್ ಇದೆ. ಈ ಪ್ಯಾರಾಗ್ರಾಫ್ ಅನ್ನ ನೀವು ಕನ್ನಡದಲ್ಲಿ ಇದೆ, ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಬರಿಬೇಕು. ಓಕೆ, ಅಂಡ್ ಟ್ರಾನ್ಸ್ಲೇಟ್ ಮಾಡ್ಬೇಕಾದಾಗ ಗಮನ ಹರಿಸಿ, ಸ್ಪೆಷಲಿ ನಾವು ಹ್ಯಾಡ್ ಅನ್ನೋ ಶಬ್ದ ಇವತ್ತು ಕಲ್ತಿದ್ವಿ, ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡೆ ಅವರಲ್ಲಿ ಒಂದು ಪ್ಯಾರಾಗ್ರಾಫ್ ಕ್ರಿಯೇಟ್ ಮಾಡಿರ್ತಾರೆ. ಓಕೆ, ಅಂಡ್ ಹ್ಯಾಡ್ ಅನ್ನ ನೆಗೆಟಿವ್ ಅಲ್ಲಿ ಹೇಳ್ಬೇಕಾದಾಗ ಡಿಡ್ ನಾಟ್ ಜೊತೆಗೆ ಹ್ಯಾವ್ ಅಂತಾನೆ ಹೇಳ್ತೀವಿ. ಈ ವಿಷಯ ಎಲ್ಲರಿಗೂ ಮೈಂಡ್ ಅಲ್ಲಿ ಇರ್ಬೇಕು. ಓಕೆ, ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಇದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕು. ಅಂಡ್ ಸ್ಪೆಷಲಿ ತಿನ್ನುವುದು ಅಂತ ಬಂದಾಗ ನೆಗೆಟಿವ್ ಅಲ್ಲಿ ಹೇಳ್ಬೇಕಾದಾಗ ಬರೀ ನಿಮ್ಮ ಗ್ರಾಮ್ಯಾಟಿಕಲ್ ವೇ ಅಷ್ಟೇ ಯೂಸ್ ಮಾಡಿ. ಓಕೆ, ತಿನ್ನುವುದು ಅಂತ ಬಂದಾಗ ಇನ್ಫಾರ್ಮಲ್ ಸ್ಪೋಕನ್ ಎರಡು ಕೂಡ ಎಲಿಮಿನೇಟ್ ಆಗುತ್ತೆ ಅಲ್ಲಿ, ರೈಟ್. ಅಂಡ್ ನಾರ್ಮಲ್ ಬರೀ ಇತ್ತು ಅಂತ ಇದ್ದಾಗ ಏನ್ ಹ್ಯಾಡ್ ಯೂಸ್ ಮಾಡ್ತೀವಿ ಅಲ್ವಾ, ಅವಾಗ ನಿಮ್ಮ ಗ್ರಾಮ್ಯಾಟಿಕಲ್ ವೇ ಅಂಡ್ ಸ್ಪೋಕನ್ ವೇ ಎರಡೇ ಬಳಸ್ಬೇಕು. ಇನ್ಫಾರ್ಮಲ್ ಗಾಟ್ ಅನ್ನೋ ಶಬ್ದ ಯೂಸ್ ಮಾಡಿ ಹೇಳ್ಬೇಡಿ, ರೈಟ್. ಸೊ ದೀಸ್ ಡಿಫರೆಂಟ್ ಸ್ವಲ್ಪ ಚೇಂಜಸ್ ಆಗಿರೋದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಈ ಒಂದು ಪ್ಯಾರಾಗ್ರಾಫ್ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನೀವು ಹೇಳ್ಬೇಕು. ಓಕೆ ಗೈಸ್, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನೆಲ್ಲ ಕಲ್ತ್ವಿ, ಹ್ಯಾಡ್ ಅನ್ನೋ ಶಬ್ದವನ್ನ ಮೇನ್ ವರ್ಬ್ ಆಗಿ ಹೇಗೆ ಯೂಸ್ ಮಾಡ್ತೀವಿ, ಮೇನ್ ವರ್ಬ್ ಆಗಿ ಎರಡು ಡಿಫರೆಂಟ್ ಮೀನಿಂಗ್ಸ್ ಅಲ್ಲಿ ಹೇಗೆಲ್ಲ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾವು ತಿಳ್ಕೊಂಡ್ವಿ, ಕರೆಕ್ಟ್. ಅಂಡ್ ಅಲಾಂಗ್ ವಿತ್ ದಟ್ ವಿ ಲರ್ನ್ ಮೆನಿ ಎಕ್ಸಾಂಪಲ್ಸ್, ಮತ್ತೆ ಹ್ಯಾವ್ ಹ್ಯಾಸ್ ಎಕ್ಸಾಂಪಲ್ಸ್ ಅನ್ನ ಕೂಡ ನಾವು ಕಂಪೇರ್ ಮಾಡ್ಕೊಂಡು ಹ್ಯಾಡ್ ಜೊತೆಗೆ ನಾವು ಕಲ್ತ್ವಿ ಇವತ್ತಿನ ಕ್ಲಾಸ್ ಅಲ್ಲಿ. ಓಕೆ, ಗಿವ್ ಮಿ ಮಿನಿಟ್. One second, guys. Okay. Okay. So Shobha, you can ask